ಯಾರಿಗ್ ಗೊತ್ತು, ಈ ಲಿಸ್ಟಲ್ಲಿ ನೆಕ್ಸ್ಟ್ ನೀವೇ ಆಗಿರ್ಬೋದು. ಈ ರಿಜೆಕ್ಷನ್ಸ್ ಗಳಿಗೆ ನಾವು ಮಾಡೋ ಕೆಲವೊಂದು ಮಿಸ್ಟೇಕ್ಸ್ ಗಳೇ ಕಾರಣ ಆಗಿದೆ. ಅದರಲ್ಲಿ ಮೊದಲನೇದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಗಳನ್ನ ನಾವು ಹೈಡ್ ಮಾಡ್ತಾ ಇರುವಂತದ್ದು. ಇದನ್ನ ಹೈಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಕ್ಲೈಮ್ ಅಲ್ಲಿ ತೊಂದರೆ ಆಗುತ್ತೆ. ನಿಮಗೆ ಪ್ರೀ ಎಕ್ಸಿಸ್ಟಿಂಗ್ ಇದ್ರೂ ಕೂಡ ನೀವು ಅದನ್ನ ಹೈಡ್ ಮಾಡಿ ಫೇಕ್ ಮಾಡಿದೀರಾ ಅಂತ ನೀವೇ ಮೋಸ ಮಾಡ್ತಿದ್ದೀರಾ ಅನ್ನೋ ತರ ಆಗುತ್ತೆ. ಸೊ ಹಾಗಾಗಿ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಗಳನ್ನ ಹೈಡ್ ಮಾಡಕ್ ಹೋಗ್ಬೇಡಿ. ಕೆಲವೊಬ್ರಿಗೆ ಇನ್ನೂ ಒಂದು ಭಯ ಇದೆ, ಏನಂತ ಅಂದ್ರೆ ಪ್ರೀ ಎಕ್ಸಿಸ್ಟಿಂಗ್ ಗಳನ್ನ ನಾವೇನಾದ್ರೂ ಶೋ ಮಾಡ್ಬಿಟ್ರೆ ಅಥವಾ ಹೇಳ್ಕೊಂಡ್ಬಿಟ್ರೆ, ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ನಮಗೆ ಪಾಲಿಸಿ ಇಶ್ಯೂ ಆಗಲ್ಲ ಅನ್ನೋ ಒಂದು ಭಯ ಇದೆ. ಪಾಲಿಸಿ ಅವರಿಗೂ ಕೂಡ ಇಶ್ಯೂ ಆಗುತ್ತೆ, ಆದ್ರೆ ವಿತ್ ಸಮ್ ಕಂಡೀಷನ್ಸ್ ಅಷ್ಟೇನೆ. ಸೆಕೆಂಡ್ ಮಿಸ್ಟೇಕ್, ಪಾಲಿಸಿ ಡಾಕ್ಯುಮೆಂಟ್ಸ್ ಅನ್ನ ಕರೆಕ್ಟ್ ಆಗಿ ನಾವು ಓದ್ಕೊಳ್ಳದೆ ಇರೋದು, ಅದ್ರ ಬಗ್ಗೆ ತಿಳ್ಕೊಳ್ಳದೆ ಇರೋದು. ಅದರಲ್ಲಿ ಏನ್ ಇನ್ಕ್ಲೂಡ್ ಆಗಿದೆ, ಏನ್ ಎಕ್ಸ್ಕ್ಲೂಡ್ ಆಗಿದೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಂಡಿರ್ಬೇಕು. ಅದನ್ನ ಕ್ಲೈಮಿಗೆ ಹೋದಾಗ ನಾವು ತಿಳ್ಕೊಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಆಲ್ರೆಡಿ ಯು ಆರ್ ರಿಜೆಕ್ಟೆಡ್ ವೆನ್ ಯು ಆರ್ ಇನ್ ದ ಕ್ಲೈಮ್. ಮೂರನೇ ಮಿಸ್ಟೇಕ್, ಹಾಸ್ಪಿಟಲೈಸೇಷನ್ ಆದಾಗ 24 to 48 hours ನಲ್ಲೇನೆ ನಾವು ಅದನ್ನ ಇನ್ಶೂರರ್ ಗಳಿಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಇದನ್ನ ಮಾಡದೆ 3 to 4 days ಆದ್ಮೇಲೆ ನಾವು ಅದನ್ನ ಇನ್ಫಾರ್ಮ್ ಮಾಡೋದ್ರಿಂದ ಅದು ಕೂಡ ರಿಜೆಕ್ಷನ್ ಗೆ ರೀಸನ್ ಆಗುತ್ತೆ. ನಾಲ್ಕನೇದು, ರೀಇಂಬರ್ಸ್ಮೆಂಟ್ ಗೆ ಅಂತ ಬಂದಾಗ ನಿಮ್ಮ ಹತ್ರ ಕರೆಕ್ಟ್ ಆಗಿರುವಂತ ಡಾಕ್ಯುಮೆಂಟ್ಸ್, ಡಿಸ್ಚಾರ್ಜ್ ಸಮ್ಮರಿ, ಬಿಲ್ಸ್ ಗಳು, ರಿಪೋರ್ಟ್ ಗಳು, ಇದ್ಯಾವುದನ್ನು ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡದೇ ಇರುವಂತದ್ದು. ಇದು ಕೂಡ ಕ್ಲೈಮ್ ರಿಜೆಕ್ಷನ್ ಆಗೋದಕ್ಕೆ, ಡಿನೈ ಆಗೋದಕ್ಕೆ ಕಾರಣ ಆಗುತ್ತೆ. ನಮ್ ಕಡೆಯಿಂದ ಇದೆಲ್ಲದನ್ನು ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದಾಗ ಕೂಡ ರಿಜೆಕ್ಟ್ ಆಗುತ್ತೆ. ಅವಾಗ ನಾವೇನ್ ಮಾಡ್ಬೇಕು, ಅದಕ್ಕೆ ಅಂತ ಕೆಲವೊಂದು ಸೊಲ್ಯೂಷನ್ಸ್ ಗಳಿದೆ. ಅದೇನು ಅಂತ ತಿಳ್ಕೊಳ್ಳಿ, ಇದು ತುಂಬಾನೇ ಇಂಪಾರ್ಟೆಂಟ್. ಮೊದಲನೇದು, IRDA ಗೆ ರಿಪೋರ್ಟ್ ಮಾಡುವಂಥದ್ದು. IRDA ನಲ್ಲಿ ಭೀಮಾ ಭರೋಸಾ ಅನ್ನೋಂಥ ಒಂದು ಪೋರ್ಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಕಂಪ್ಲೇಂಟ್ ನ ರೈಸ್ ಮಾಡಬೇಕು. ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿ 15 days ಒಳಗಡೆ ನಿಮಗೆ ಇನ್ಶೂರರ್ ಅದಕ್ಕೆ ರೆಸ್ಪಾನ್ಸ್ ಮಾಡಲೇಬೇಕು. ಇನ್ ಕೇಸ್ ಮಾಡಿಲ್ಲ ಅಂದ್ರೆ ಎರಡನೇ ಆಪ್ಷನ್ ಏನು ಅಂತ ಅಂದ್ರೆ ಇನ್ಶೂರರ್ ಅಂಬುಸ್ಮೆಂಟ್ ಅಂತ ಇದೆ, ಅಲ್ಲಿ ನಿಮ್ಮ ಕಂಪ್ಲೇಂಟ್ ಅನ್ನ ರೈಸ್ ಮಾಡಬೇಕು. ಅಲ್ಲಿ ನೀವು ಯಾವುದೇ ಲಾಯರ್ ನ ಹೈರ್ ಮಾಡಬೇಕಾಗಿಲ್ಲ, ಯಾವುದೇ ಫೀ ಕಟ್ಟೋ ಅವಶ್ಯಕತೆ ಇಲ್ಲ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಅಂಡ್ ವಿತಿನ್ 3 months ಅಲ್ಲಿ ಯಾವುದೇ ಕೇಸ್ ಆಗಿದ್ರು ಕೂಡ ಕಂಪ್ಲೀಟ್ಲಿ ರಿಸಾಲ್ವ್ ಆಗಬೇಕು. ಯಾವುದಕ್ಕೂ ಹೆದರೋದಿಲ್ಲ ಅಂದ್ರೆ ಇನ್ಶೂರರ್ ಇದಕ್ ಮಾತ್ರ ಹೆದರಲೇಬೇಕಾಗುತ್ತೆ. ಅಂಡ್ ಈಸಿಯೆಸ್ಟ್ ವೇ ಏನಂತ ಅಂದ್ರೆ TPA ಅಂತಂದ್ರೆ ಥರ್ಡ್ ಪಾರ್ಟಿ ಅಥರೈಸೇಷನ್. ಮಿಡಲ್ ಮ್ಯಾನ್ ಆಗಿ ನಿಮಗೂ ಮತ್ತು ಇನ್ಶೂರರ್ ಕಂಪನಿ ಮಧ್ಯೆ ನಿಂತ್ಕೊಂಡು ನಿಮಗೆ ಕ್ಲೈಮ್ ಮಾಡಿಸೋದಕ್ಕೆ ಸಹಾಯ ಮಾಡ್ತಾರೆ. ಅವ್ರು ಕೂಡ ಕಮಿಷನ್ಸ್ ಬೇಸ್ ಮೇಲೆ ವರ್ಕ್ ಮಾಡುವಂತದ್ದು. ಸೊ ನಿಮಗೆ ಕ್ಲೈಮ್ ಆದ್ರೆ ಅವರಿಗೆ ಪೇ ಮಾಡಬೇಕಾಗುತ್ತೆ. ಇದು ಈಸಿಯೆಸ್ಟ್ ವೇ, ಬಟ್ ಪೇಮೆಂಟ್ ಅವ್ರಿಗೆ ನೀವು ಮಾಡಬೇಕಾಗುತ್ತೆ. ದಟ್ಸ್ ಇಟ್.